ಮೋದಿಜಿ, ಒಂದು ದೊಡ್ಡ ದೂರು ಈ ಎಲ್ಲ ವ್ಯಕ್ತಿಗಳದ್ದು ಏನಂದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ ಅಂತ. ಯಾರೋ ಬೇಲ್ ಮೇಲಿದ್ದಾರೆ, ಯಾರೋ ಜೈಲ್ನಲ್ಲಿದ್ದಾರೆ. ಹಾಗಾಗಿ ಸ್ಪರ್ಧಿಸೋದು ಹೇಗೆ ಅಂತ. ಯಾರು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನ ಬಗ್ಗೆ ಮಾತುಗಳನ್ನ ಆಡ್ತಾರೋ, ಈಗ ನೋಡಿ, ಕುಣಿಯೋಕೆ ಬರ್ದೇ ಇದ್ರೆ ನೆಲ ಡೊಂಕು ಅನ್ನೋ ಗಾದೆ ಇದೆಯಲ್ಲ, ನೆಲ ಡೊಂಕು ಅಂತ. ಕುಣಿಲಾರ್ದವ್ರಿಗೆ ನೆಲ ಡೊಂಕು ಅಂತ. ಹಾಗೊಂದು ಗಾದೆ ಇದೆ. ಈಗ ಸೋಲು ನಿಶ್ಚಿತವಾಗಿದೆ. ಈಗ ಪ್ರಶ್ನೆ ಇದಾಗಿದೆ ಏನಂದ್ರೆ, ಒಂದಂತೂ ಮೋರಲ್ ವಿಕ್ಟ್ರಿ ಘೋಷಣೆ ಮಾಡಿಬಿಡಿ. ಎರಡನೆಯದು EVMಗೆ ಬೈರಿ. ಈಗ ನೀವು ನೋಡಿರ್ಬೋದು, ಈ ಮೂರನೇ ಹಂತದ ನಂತರ EVM ಮೈದಾನಕ್ಕೆ ಬಂದ್ಬಿಟ್ಟಿದೆ. EVMಗೋಸ್ಕರ ಅಳೋದು, ಅಂಕಿಅಂಶಗಳು ಯಾಕೆ ಮೊದಲು ಬರಲಿಲ್ಲ, ಆಮೇಲೆ ಯಾಕೆ ಬರಲಿಲ್ಲ, ಡ್ಯೂರಿಂಗ್ ಎಲೆಕ್ಷನ್ ಪ್ರತಿ ವಾರ ಸುಪ್ರೀಂ ಕೋರ್ಟ್ನಲ್ಲಿ ವಿವಾದಗಳನ್ನು ಸೃಷ್ಟಿಸ್ಬಿಡೋದು, ಅಂದರೆ ತುಂಬ ಯೋಚಿಸಿ ಮಾಡಿರೋ ತಂತ್ರಗಾರಿಕೆಯ ಅಡಿಯಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಪ್ರಪಂಚದಲ್ಲಿ ಗೌರವ ಇರಬಾರ್ದು ಅಂತ. ಭಾರತದ ಜನರು, ಭಾರತದ ಪ್ರಜಾಪ್ರಭುತ್ವ ತುಂಬ ಜೀವಂತವಾಗಿದೆ. ಭಾರತದ ಮತದಾರರು ತುಂಬ ಜಾಗೃತರಾಗಿದ್ದಾರೆ. ಭಾರತದ ಚುನಾವಣಾ ಪ್ರಕ್ರಿಯೆ ಟ್ರಾನ್ಸ್ಪರೆಂಟ್ ಆಗಿದೆ. ಇದ್ರ ಮೇಲೆ ಅವರು ಪ್ರಶ್ನಾರ್ಥಕ ಚಿಹ್ನೆ ಹಾಕೋಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಪ್ರಪಂಚದಲ್ಲಿ ಮತ್ತೆ ಈ ವರ್ತನೆ ಸಣ್ಣದಲ್ಲ ಜಿ, ಇದನ್ನ ಗಂಭೀರವಾಗಿ ತಗೋಬೇಕು. ಮತ್ತೆ ಯಾರೆಲ್ಲ ಭಾರತವನ್ನ ಪ್ರೀತಿಸ್ತಾರೋ ಅವರೆಲ್ಲರೂ ಈ ಸಂಕಷ್ಟವನ್ನ ಅರ್ಥ ಮಾಡ್ಕೋಬೇಕು. ಈ ವಿಷಯ ಕೇವಲ EVM ಅಂತ ಹೇಳಿ ಚುನಾವಣೆಯ ಸೋಲಿನ ಹೊಣೆ ಹೊರಿಸೋದು ಅಷ್ಟೇ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಮೇಲಿನ ಪ್ರಶ್ನಾರ್ಥಕ ಚಿಹ್ನೆ ಪ್ರಪಂಚದಲ್ಲಿ ಬೀಳ್ಲಿ ಅಂತ. ಇದು ಇವರ ಉದ್ದೇಶ ಆಗಿದೆ. ಭಾರತದಲ್ಲಿ ಅವಮಾನ, ಭಾರತಕ್ಕೆ ಪ್ರಪಂಚದಲ್ಲಿ ಅವಮಾನ ಆಗ್ಲಿ ಅನ್ನೋ ಆಟ ಇದು. ಮತ್ತೆ ಮೋದಿ ಹೋಗ್ಲಿ ಅಂತ. ಇವತ್ತು ಪ್ರಪಂಚದಲ್ಲಿ ಎಷ್ಟೆಲ್ಲ ಎಲೆಕ್ಟೆಡ್ ಗೌರ್ಮೆಂಟ್ಸ್ ಇದೆಯೋ, ಅಂದ್ರೆ ಟ್ರೂ ಸೆನ್ಸ್ನಲ್ಲಿ ಡೆಮೊಕ್ರೆಟಿಕ್ ಬಾಡೀಸ್ ಇವೆಯೋ, ಈ ಚುನಾವಣೆ ನಂತರ ಭಾರತದ ಪ್ರಧಾನಮಂತ್ರಿ ಪ್ರಪಂಚದ ಸೀನಿಯರ್ ಕ್ಯಾಟಗರಿಗೆ ಬಂದ್ಬಿಡ್ತಾರೆ. ಪ್ರತಿ ಗ್ರೂಪ್ನಲ್ಲೂ ಅವರು ಸೀನಿಯರ್ ಮೋಸ್ಟ್ ಆಗಿರ್ತಾರೆ. ಡೆಮೊಕ್ರೆಟಿಕ್ ವರ್ಲ್ಡ್ನಲ್ಲಿ ಇವರು ಈಗಿಂದನೇ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅವರಿಗೂ ಕೂಡ ಅಡ್ವೈಸರ್ ಇದಾರಲ್ವಾ, ನೋಡು ಇದು ಈ ಥರ ಆಗುತ್ತೆ, ಹೀಗಾಗತ್ತೆ, ಹಾಗಾಗತ್ತೆ ಅಂತ ಹೇಳೋಕೆ. ಅದೇ ಭಯದಲ್ಲಿ ಎಲ್ಲ ಆಗ್ತಿದೆ. ಆದರೆ ಇದರಿಂದ ದೇಶ ತುಂಬ ಕೋಪದಲ್ಲಿದೆ. ಮತ್ತೆ ಲೆವೆಲ್ನಲ್ಲೂ ಈ ವ್ಯಕ್ತಿಗಳು ಎಲೆಕ್ಷನ್ ಕಮಿಷನ್ಗೆ ಬೈತಾರೆ. ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಗಳು ಹೇಳುತ್ತೆ ಏನಂದ್ರೆ, ಒಂದ್ ವೇಳೆ ಯಾವುದಾದ್ರೂ ಪಾರ್ಲಿಮೆಂಟ್ ಸೀಟ್ನಲ್ಲಿ ಒಂದ್ ವೇಳೆ ಯಾರಾದರೂ ಕ್ಯಾಂಡಿಡೇಟ್ ಮೃತರಾದ್ರೆ ಆಗ ಆ ಚುನಾವಣೆ ಸ್ಥಗಿತ ಆಗುತ್ತೆ. ಸರಿನಾ? ಒಂದ್ ವೇಳೆ ಯಾರಾದರೂ ಪಾರ್ಲಿಮೆಂಟ್ನ ಕ್ಯಾಂಡಿಡೇಟ್ ಅವರು ಸ್ವರ್ಗಸ್ಥರಾದ್ರೆ ಆಗ ಆ ಸೀಟ್ನ ಚುನಾವಣೆ ಸ್ಥಗಿತ ಆಗುತ್ತೆ. ಅದರ ಡೇಟ್ ಆಮೇಲೆ ಬರುತ್ತೆ. ಯಾರಾದರೂ ನನಗೆ ಹೇಳಿ, ರಾಜೀವ್ ಗಾಂಧಿ ಹೆಸರಿನ ಒಬ್ಬ ವ್ಯಕ್ತಿ ಯಾರು ಪಾರ್ಲಿಮೆಂಟ್ನ ಚುನಾವಣೆಯ ಕ್ಯಾಂಡಿಡೇಟ್ ಆಗಿದ್ರು, ಅವರದ್ದು ಭಯೋತ್ಪಾದನೆಯಲ್ಲಿ ಹತ್ಯೆ ಆಯಿತು, ಅವರ ಸೀಟ್ ಕ್ಯಾನ್ಸಲ್ ಆಗಬೇಕಿತ್ತು, ನಿಲ್ಲಬೇಕಿತ್ತು ಚುನಾವಣೆ. ಆದರೆ ಆ ಸಮಯದ ಎಲೆಕ್ಷನ್ ಕಮಿಷನ್ ಇಡೀ ದೇಶದ ಚುನಾವಣೆ ನಿಲ್ಲಿಸ್ಬಿಡ್ತು. ಯಾವುದೇ ಲಾಜಿಕ್ ಇರಲಿಲ್ಲ. ಮತ್ತೆ ಸುಮಾರು 22 ದಿನ ಅವರ ಚಿತಾಭಸ್ಮ ತಗೊಂಡು ಇಡೀ ದೇಶದಲ್ಲಿ ಯಾತ್ರೆಗಳು ನಡೆದ್ವು. ಆಮೇಲೆ ಚುನಾವಣೆಯ ಡೇಟ್ ಕೊಡ್ಲಾಯಿತು. ದೇಶದ ಎಲೆಕ್ಷನ್ ಕಮಿಷನರ್ ಮತ್ತೆ ಆಮೇಲೆ ಅವರು ಖುದ್ದಾಗಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿ ಅಡ್ವಾಣಿಜಿಯವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ನೀವು ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತೀರಾ? ಮತ್ತೆ ಇದಕ್ಕೋಸ್ಕರ ಯಾವುದು ನ್ಯಾಯಯುತವಾಗಿ ಆಗ್ತಿದೆಯೋ ಅದು ಅವರಿಗೆ ಲೆವೆಲ್ ಪ್ಲೇ ಫೀಲ್ಡ್ ಅಂತ ಅನ್ಸಲ್ಲ. ತುಂಬಾ ಸ್ವಾಭಾವಿಕ. ಯಾಕಂದ್ರೆ ಅವರು ಇವತ್ತಿನವರೆಗೆ ಸ್ಪೆಷಲ್ ಕ್ಯಾಟಗರಿಯ ಸ್ಪೆಷಲ್ ಲಾಭನ ಪಡ್ಕೊಂಡ್ರು. ನನ್ನ ಪಾರ್ಟಿಯ ಅಧ್ಯಕ್ಷರು ಪ್ರಪಂಚದ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ, ಗೌರವಾನ್ವಿತ ಅಪೋಸಿಷನ್ ಪಾರ್ಟಿ, 26 ಜನವರಿ 15ನೇ ಆಗಸ್ಟ್ಗೆ ನನ್ನ ಪಾರ್ಟಿಯ ಆ ಸಮಯದ ಅಧ್ಯಕ್ಷರಿಗೆ 7ನೇ 8ನೇ ಲೈನ್ನಲ್ಲಿ ಜಾಗ ಸಿಕ್ತಿತ್ತು. ಪಾರ್ಟಿಯ ಅಧ್ಯಕ್ಷರಿಗೆ ಈ ದೇಶದ ಯಾವುದೇ ಇಕೋಸಿಸ್ಟಮ್ಗೆ ನೋಟಿಸ್ ಮಾಡೋಕ್ಕೂ ಮೂಡಿರಲಿಲ್ಲ. ರಾಜನಾಥ್ ಜಿ ಅಧ್ಯಕ್ಷರಾಗಿದ್ರು. ಮತ್ತು ನಾನು ನೋಡಿದೆ 15ರ ಒಳಗೆ ಅವರ ಒಬ್ಬ MP ಅವರು ಪಾರ್ಟಿಯ ಅಧ್ಯಕ್ಷರೂ ಆಗಿರಲಿಲ್ಲ. ಅವ್ರಿಗೆ 4-5ನೇ ರೋನಲ್ಲಿ ಸೀಟ್ ಇತ್ತು. ದೇಶದಾದ್ಯಂತ ಬಿರುಗಾಳಿ ಎದ್ಬಿಡ್ತು, ಅವಮಾನ ಮಾಡಿಬಿಟ್ರು ಅಂತ. ಅಂದ್ರೆ ಯಾವ ಥರ ನೀವೆಲ್ಲ ದರ್ಬಾರ್ ಮಾಡ್ತೀರಾ? ಯಾರ್ ದರ್ಬಾರ್ ಮಾಡ್ತೀರಾ ನೀವೆಲ್ಲ? ನನ್ನ ಪ್ರಶ್ನೆ ಇದೆ ಅಂತ ವ್ಯಕ್ತಿಗಳ ಮೇಲೆ. ಇದು ಪ್ರಜಾಪ್ರಭುತ್ವನ ಲೆವೆಲ್ ಪ್ಲೇ ಫೀಲ್ಡ್ ಏನು? ಮತ್ತೆ ಯಾವಾಗ ಸತ್ಯ ಹೇಳ್ತೀವೋ
ಆಗ ನಿಮಗೆ ಬೇಸರ ಆಗುತ್ತೆ. ಮತ್ತೆ ಒಂದ್ ವೇಳೆ ಸತ್ಯ ಹೇಳೋದ್ರಿಂದ ಯಾವ್ದಾದ್ರೂ ಶಿಕ್ಷೆ ಆಗುತ್ತೆ ಅಂದ್ರೆ ಅದನ್ನ ಅನುಭವಿಸೋದಕ್ಕೆ ಮೋದಿ ಯಾವಾಗ್ಲೂ ತಯಾರಾಗಿರ್ತಾನೆ. ನೋಡಿ, ಅವರಿಗೆ ಒಂದು ವಿಷಯ ತುಂಬಾ ಬೇಸರ ತಂದಿದೆ. ಏನಂದ್ರೆ ಚುನಾವಣೆಗಿಂತ ಮುಂಚೆ ಇಬ್ಬಿಬ್ರು ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕ್ಬಿಟ್ರು ಅಂತ. ಯಾರಾದ್ರೂ ಜೈಲ್ಗೆ ಹಾಕ್ತಾರಾ ಏನು ನನಗೆ ಹೇಳಿ? ನೀವು ನೋಟುಗಳ ಕಂತೆ ನೋಡಿದ್ರಾ ಇಲ್ವಾ? ನೀವು ನೋಟುಗಳ ಕಂತೆ ನೋಡಿ ನಿಮಗೆ ಏನನ್ಸುತ್ತೆ? ಇದು ಕಷ್ಟದ ಸಂಪಾದನೆ ದುಡ್ಡಾ ಏನು? ನೋಟುಗಳ ಬೆಟ್ಟ ಸಿಗ್ತಾ ಇವೆ. ಈಗ ನೋಟುಗಳ ಬೆಟ್ಟ ಸಿಗ್ತಾ ಇದ್ರು ಸರ್ಕಾರ ಏನು ಮಾಡದೇ ಇದ್ರೆ ಆಗ ನೀವು ಹೇಳ್ತೀರಾ ನೋಡಿ ಏನೋ ಅಡ್ಜಸ್ಟ್ಮೆಂಟ್ ಆಗೋಗಿದೆ ಅಂತ. ನೀವು ಇದನ್ನ ಹೇಳ್ತೀರಾ? ನೀವು ದಿಲ್ಲಿಯ ಮಕ್ಕಳ ಜೀವನ ಹಾಳು ಮಾಡ್ತಾ ಇದ್ದೀರಾ. ಸ್ಕೂಲ್ನ ಪಕ್ಕದಲ್ಲಿ ಮದ್ಯದ ಅಂಗಡಿಗಳನ್ನ ಮಾಡಿದ್ದೀರಾ, ಜಸ್ಟ್ ಕರಪ್ಷನ್ ಮಾಡೋದಕ್ಕಾಗಿ. ಮತ್ತೆ ನ್ಯಾಯಾಂಗದ ಪ್ರಕ್ರಿಯೆಯಿಂದ ಒಂದ್ ವೇಳೆ ಯಾರಾದ್ರೂ ನೋಡ್ಬೇಕಿದ್ರೆ ಆಗ ಸುಪ್ರೀಂ ಕೋರ್ಟ್ ಜಾರ್ಖಂಡ್ನ ಸಿಎಂಗೆ ನಿನ್ನೆ ಏನ್ ಹೇಳಿದೆ? ದಿಲ್ಲಿಯ ಮಂತ್ರಿಗೆ 2 ದಿನದ ಮುಂಚೆ ಹೈಕೋರ್ಟ್ ಏನ್ ಹೇಳಿದೆ? ಕೋರ್ಟ್ ಮಾಡುತ್ತೆ ನಿರ್ಧಾರ, ನಾವು ಮಾಡಲ್ಲ. ನಾವು ಯಾರನ್ನು ಜೈಲ್ಗೆ ಕಳಿಸೋಕ್ಕಾಗಲ್ಲ, ನಾವ್ ಯಾರನ್ನು ಜೈಲ್ನಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ಈ ನಿರ್ಧಾರ ನ್ಯಾಯಾಲಯ ಮಾಡುತ್ತೆ. ಮತ್ತೆ ನನ್ನ ಅಭಿಪ್ರಾಯ ಏನಂದ್ರೆ, ಒಂದ್ ವೇಳೆ ರೈಲ್ವೆಯ ಟಿಕೆಟ್ ಚೆಕ್ಕರ್ಗೆ ನೀವು ಸಂಬಳ ಕೊಡ್ತೀರಾ ಅಂದ್ರೆ ಅವನ ಕೆಲಸ ಟ್ರೈನಲ್ಲಿ ಟಿಕೆಟ್ ಚೆಕ್ ಮಾಡೋದು ಮತ್ತೆ ಟಿಕೆಟ್ ಇಲ್ದವನಿಗೆ ದಂಡ ಹಾಕೋದು ಅವನ ಕೆಲಸ. ಅದು ನೀವು ಕೆಲಸ ಮಾಡೋನನ್ನ ಹೊಗಳ್ತೀರಾ ಇಲ್ವಾ? ಅಂದ್ಕೊಳ್ಳಿ ಎಲ್ಲೋ ಹೆರಾಯಿನ್ ಸಿಕ್ಕಾಕೊಳ್ಳುತ್ತೆ, 1500 ಕೋಟಿದು ಹೆರಾಯಿನ್ ಹಿಡಿಯೋರನ್ನ ನೀವು ಹೊಗಳ್ತೀರಾ ಇಲ್ವಾ? ಯಾವುದೋ ಹಳ್ಳಿಯಲ್ಲಿ ಯಾವುದೋ ಜಾಗದಲ್ಲಿ ಕಳ್ಳತನ ಆಗುತ್ತೆ, ಯಾರೋ ಪೊಲೀಸ್ ಧೈರ್ಯ ಮಾಡಿ ಕಳ್ಳನನ್ನ ಹಿಡಿತಾನೆ. ಆಗ ಹಳ್ಳಿಯವರೆಲ್ಲ ಸೇರಿ ಅವರಿಗೆ ಸನ್ಮಾನ ಮಾಡ್ತೀರಾ ಇಲ್ವಾ? ಇಡೀ 2200 ಕೋಟಿ ಕ್ಯಾಶ್ ಹಿಡಿದು ತಂದಿದೆ. ದೇಶದಲ್ಲಿ ಪಬ್ಲಿಕಲ್ಲಿ ಈಡಿಗೆ ಸನ್ಮಾನ ಮಾಡಬೇಕು. ಯಾಕೆ ಕೂಗಾಡ್ತೀರಾ? ಇದರ ಅರ್ಥ ಏನಂದ್ರೆ 2200 ಕೋಟಿ ನಿಮ್ದು ಹೋಗಿದೆ ಅಂತ. ಇವಾಗ ಹೇಳಿ, ನಿಮ್ಮಲ್ಲಿ ಯಾರಿಗಾದ್ರೂ ನೋವಾಗ್ತಿದ್ಯಾ? ಇವಾಗ 2200 ಕೋಟಿ ಅವಂದು ಹೋಯ್ತು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ನೋವಾಗ್ತಿದ್ಯಾ? ಯಾರಿಗೆ ನೋವಾಗ್ತಿದ್ಯೋ ಅವ್ರು ಅಳ್ತಿದ್ದಾರೆ, ಅವರು ಕೂಗಾಡ್ತಿದ್ದಾರೆ. ಅಂದ್ರೆ 2200 ಕೋಟಿಯಲ್ಲಿ ಎಲ್ಲ ಒಂದ್ ಕಡೆ ಅವರ ಪಾಲಿದೆ. ಈಗ ಅವರ 10 ವರ್ಷದಲ್ಲಿ 34 ಲಕ್ಷ ರೂಪಾಯಿಗಳನ್ನ ವಶಪಡಿಸ್ಕೊಳ್ಳೋದಾಯ್ತು, ಒಂದು ಸ್ಕೂಲ್ ಬ್ಯಾಗ್ನಲ್ಲಿ ಮಗು ತಗೊಂಡು ಹೋಗುವಷ್ಟು. ನಾವು 2200 ಕೋಟಿ ಹಿಡಿದಿದ್ದೀವಿ ಅಂದ್ರೆ 70 ಟೆಂಪೋ ಬೇಕು, 70 ಅದನ್ನ ತುಂಬೋದಕ್ಕೆ. ಇಡೀ ಕೆಲಸ ಮಾಡ್ತಿದೆ. ಮತ್ತೆ ನಾನಂತೂ ನನ್ನ ಆಸ್ ಅ ಪ್ರೈಮ್ ಮಿನಿಸ್ಟರ್ ನಾನು ನನ್ನ 2014 ಚುನಾವಣೆಯನ್ನ ಇದೇ ವಿಷಯದ ಮೇಲೆ ಹೋರಾಡಿ ಬಂದಿರೋದು. ದೇಶದ ಜನ ಇದೇ ಕೆಲ್ಸಕ್ಕೆ ನನ್ನ ಕೂರ್ಸಿರೋದು. ಮೋದಿಜಿ, ಮುಂಚೆ ಈ ತರ ಆಗ್ತಿರ್ಲಿಲ್ಲ. ನೀವು ಈ ಹೊಸ ವಿಷಯಗಳನ್ನ ಶುರು ಮಾಡಿದ್ದೀರಾ. ಯಾರು ನಾಯಕರನ್ನ ಹಿಡಿತಿರ್ಲಿಲ್ಲ. ಅವರು ರಾಜಕೀಯಕ್ಕೆ ಬರೋದೇ ಇದಕ್ಕೋಸ್ಕರ. ಅಂದ್ರೆ ಅದನ್ನ ಮಾಡಿ ದೇಶದ ಜನತೆ ಇದನ್ನ ಹೇಳ್ತಾರೆ. ಏನಂದ್ರೆ ನೀವು ಸಣ್ಣ ಸಣ್ಣ ವ್ಯಕ್ತಿಗಳನ್ನ ಜೈಲಿಗೆ ಹಾಕ್ತೀರಾ, ಮತ್ತೆ ದೊಡ್ಡ ದೊಡ್ಡ ಆಟಗಾರರು ತಪ್ಪಿಸ್ಕೊಳ್ತಾರೆ. ಈಗಿದು ದೇಶದಲ್ಲಿ ಆಗಲ್ಲ. ನನಗೆ ಯಾರಾದ್ರೂ ನನ್ನ ಪರವಾಗಿ ಒಳ್ಳೆ ಎಡಿಟೋರಿಯಲ್ ಬರೀಲಿ ಅಂತ ನಾನು ಸರ್ಕಾರ ನಡೆಸಲ್ಲ ಅಜ್ಜಿ. ಯಾವುದೋ ಟಿವಿಯಲ್ಲಿ ನನ್ನ ಹೆಡ್ಲೈನ್ ಚೆನ್ನಾಗಿ ಬರಲಿ ಅಂತ ನಾನು ಸರ್ಕಾರ ನಡೆಸಲ್ಲ. ನನ್ನ ದೇಶದ ಜನರು ಜೀವನ ಕಟ್ಕೊಳ್ಳಿ, ನನ್ನ ದೇಶದಿಂದ ಭ್ರಷ್ಟಾಚಾರ ಹೊರಟು ಹೋಗ್ಲಿ, ಇದಕ್ಕೋಸ್ಕರ ನಾನು ಸರ್ಕಾರ ನಡೆಸ್ತಿದ್ದೀನಿ. ನಾನು ಹಾರ ಹಾಕಿಸ್ಕೊಳ್ಳೋದಕ್ಕೇನು ಹೊರಟಿಲ್ಲ. ನಿಮ್ಮ ಸರ್ಕಾರದ ಕೆಲಸದ ಬಗ್ಗೆ ಒಂದು ಸಣ್ಣ ವಿಡಿಯೋ ನನ್ನ ಹತ್ರ ಇದೆ. ತುಂಬಾ ಜನ ವೃದ್ಧ ಮಹಿಳೆಯರು ಇದ್ದಾರಲ್ಲ, ಅವರು ನಿಮ್ಮ ಕೆಲಸದ ಬಗ್ಗೆ ಬೇರೆ ಬೇರೆ ಕಡೆ ಮತ್ತೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ, ತುಂಬಾ ವೈರಲ್ ಆಗಿದೆ. ಇದನ್ನ ಒಂದ್ಸಲ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. मोदी जी पसंद है? अरे लीजिए, वो कहे वाली बात है। सबसे बेस्ट काम कर रहा है, सबसे उन्नति हो रहा है देश का। मोदी अच्छा नहीं तो और कौन अच्छा है? इतना पार्टी आया, इतना गया, कोई देश का भलाई किया? वो जब तक रहेंगे तब तक देश चलाएंगे। पैर दिया, अच्छा, लैट्रिन दी, पानी दिया, पेंशन दी, वोट देता है मेरे को। अच्छा, वोट तो दोगे? वोट देंगे जरूर, ब्लॉक में देंगे। अच्छा। कुछ ना मिला। अरे हम कहिए नहीं कि योगी मोदी के लिए काम ऊपर रखूंगा, खाना हम देखूंगा, दूसरे के वोट कहीं के दे, हमें खाएगा देना, पैसा देना। सच्चो? सबका झूठे। घर हमारा बना दिया, अच्छा, शौचालय हमारे बना दिए, 500 रुपये पेंशन आना हमारे। और क्या भाई, माता मोदी है, मोदी रहेगा जब तक मेरी जिंदगी। और क्या, ऐसी
जैसी सरकार तो आई नहीं, जैसी सरकार अब आई। ಮೊದಲನೇದಾಗಿ ನಾನು ಈ ತಾಯಂದ್ರಿಗೆ ಆಭಾರಿಯಾಗಿದ್ದೇನೆ. ಏನಂದ್ರೆ ಅವರು ಇಷ್ಟು ಮುಕ್ತವಾಗಿ ಆಶೀರ್ವಾದ ಕೊಡ್ತಿದ್ದಾರೆ. ಆದರೆ ಮೀಡಿಯಾ ಜಗತ್ತಿನವರು ಸ್ವಲ್ಪ ಅನಾಲಿಸಿಸ್ ಮಾಡಲಿ. ಏನಂದ್ರೆ ದೊಡ್ಡ ದೊಡ್ಡ ನಾಯಕರು ಕೂಡ ಇಷ್ಟೊಂದು ಸೂಕ್ಷ್ಮವಾಗಿ ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡಲ್ಲ. ಎಷ್ಟು ಅನುಭವ ಆಗಿರೋ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾರಲ್ಲ ಅಷ್ಟೇ. ಅಂದ್ರೆ ಇದು ಸತ್ಯ ಮಾತಾಡ್ತಿದ್ದಾರೆ. ಇದು ಪದಗಳ ಅಲಂಕಾರ ಅಲ್ಲ, ಇದು ಒಳಗಿನಿಂದ ಬಂದಿರೋ ಒಂದು ಆಶೀರ್ವಾದದ ಪತ್ರಜಿ. ಮತ್ತೆ ಇದೇ ನನ್ನ ಶಕ್ತಿ. ಒಂದು ವೇಳೆ ನನ್ನ ಸರ್ಕಾರದ ವಿಶೇಷತೆ ಏನಾದರೂ ಇದ್ರೆ ಅದು ಇದೆ, ಲಾಸ್ಟ್ ಮೈಲ್ ಡೆಲಿವರಿ. ಕೊನೆಯ ವ್ಯಕ್ತಿಯವರೆಗೂ ಏನು ಯೋಜನೆ ಇದೆಯೋ ಅದು ತಲುಪಬೇಕು. ಮತ್ತೆ ನನಗೆ ಖುಷಿ ಇದೆ. ನಾನು ಕೇಳಿದಾಗ ನನಗೆ ಖುಷಿ ಆಗ್ತಿದೆ, ನಾನು ಈ ಕೆಲಸ ಮಾಡೋಕೆ ಸಾಧ್ಯವಾಗಿದೆ ಅಂತ. ನಾನು ಇದಕ್ಕೋಸ್ಕರನೇ ನಾನು ಇಬ್ರು ಒಂದ್ ವೇಳೆ ಈ ತಾಯಿ ಆಶೀರ್ವಾದ ಕೊಡ್ತಿದ್ದಾರೆ ಅಂದ್ರೆ ನಾನು ಆ ಕೆಲಸನ ಶ್ರದ್ಧೆಯಿಂದ ಮಾಡ್ತೀನಿ. ಮತ್ತೆ ಚಂದ್ರಯಾನ ಹೋದ್ರೆ ಆ ಕೆಲಸನೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡ್ತೀನಿ. ನಾನು ಎಲ್ಲರ ಸರ್ವಾಂಗೀಣ ವಿಕಾಸದ ಪರವಾಗಿದ್ದೀನಿ. ನಾನು ಪ್ರಯತ್ನ ಮಾಡ್ತೀನಿ. ಆದ್ರೆ ತಾಯಂದರ ಆಶೀರ್ವಾದ ನನಗೆ ಯಾವಾಗ್ಲೂ ಇರುತ್ತೆ. ಇದು ನನ್ನ ಸೌಭಾಗ್ಯ. ಮೋದಿಜಿ, ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಈ ದುಡ್ಡು ಏನು ಜನರವರೆಗೆ ಡೈರೆಕ್ಟ್ ತಲುಪುತ್ತೆ, ಅದು ಡಿಜಿಟಲ್ ಆಗಿದೆ, ಅದಕ್ಕೋಸ್ಕರ ತಲುಪುತ್ತೆ. ಎಸ್ ಜೈಶಂಕರ್ ಆಪ್ಕೆ ಅದಾಲತ್ಗೆ ಬಂದಿದ್ರು. ಅವರು ದೊಡ್ಡದೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳಿದ್ರು. ಅವ್ರು ಯಾವಾಗ ವ್ಯಾಕ್ಸಿನೇಷನ್ನ ಸರ್ಟಿಫಿಕೇಟ್ ತೋರಿಸ್ಬೇಕಿತ್ತು. ಅವರು ಅಮೆರಿಕಾದಲ್ಲಿ ತಮ್ಮ ಮಗನ ಭೇಟಿಯಾಗೋದಿಕ್ ಹೋಗಿದ್ರು. ರೆಸ್ಟೋರೆಂಟಿಗೆ ಹೋದಾಗ ಅವರು ತಮ್ಮ ಮೊಬೈಲಿಂದ ತೋರಿಸಿದ್ರು. ಮತ್ತೆ ಮಗ ಜೇಬಿಂದ ಮುದ್ರಿರೋ ಕಾಗದ ತೆಗೆದು ತೋರಿಸ್ದ. ಆಗ ಅವ್ರಿಗೆ ಅನ್ನಿಸ್ತು ಏನಂದ್ರೆ ಇದು ಭಾರತ ಮತ್ತಿದು ಅಮೆರಿಕ ಅಂತ. ಈ ಸುದ್ದಿ ಕೇಳಿ ಆನಂದ ಆಗುತ್ತೆ. ಆದ್ರೆ ಪಾರ್ಲಿಮೆಂಟ್ನಲ್ಲಿ, ದೇಶದ ಸುಪ್ರೀಂ ಕೋರ್ಟ್ನಲ್ಲಿ ಯಾರಿಗೆ ಗೌರವ ಇದೆಯೋ ಅಂಥ ವ್ಯಕ್ತಿ, ಯಾರು ಮುಂಚೆ ಈ ದೇಶದ ವಿತ್ತ ಮಂತ್ರಿ ಆಗಿದ್ರೋ ದೀರ್ಘಕಾಲದವರೆಗೆ, ಅವರು ಪಾರ್ಲಿಮೆಂಟ್ನಲ್ಲಿ ಈ ಯುಗದಲ್ಲಿ ಇದನ್ ಹೇಳಿ ಏನಂದ್ರೆ, ದೇಶದಲ್ಲಿ ಮೊಬೈಲ್ ಬಗ್ಗೆ ಯಾರಿಗ್ ಗೊತ್ತು, ಇಂಟರ್ನೆಟ್ ಯಾರಿಗ್ ಗೊತ್ತು, ಈ ಫಿನ್ಟೆಕ್ದು ಏನು ಸಂಬಂಧ ಇದೆ ಅಂತ. ಮತ್ತಿದು ತುಂಬಾ ಹಳೆ ವಿಷಯ ಏನಲ್ಲ, ನಾನು ಸ್ವಲ್ಪ ವರ್ಷಗಳ ಹಿಂದಿನ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಮತ್ತೆ ಇನ್ನೊಂದು ಕಡೆ ನನ್ನ ದೇಶ ಡಿಜಿಟಲ್ ಇಂಡಿಯಾ ದಿಕ್ಕಲ್ಲಿದೆ. G20 ಸಮೂಹದಲ್ಲಿ ನಾನು ನೋಡಿದೆ, ಪ್ರಪಂಚದ ಪ್ರತಿ ದೇಶ ನನ್ನನ್ನು ಕೇಳ್ತು ಇಷ್ಟೊಂದು ದೊಡ್ಡ ರೆವಲ್ಯೂಷನ್ ಹೇಗೆ ಬಂತು ಅಂತ. ಮತ್ತೆ ಯಾವಾಗ ಜನರು ಇವತ್ತಿಗೂ ವಿದೇಶದಿಂದ ಅತಿಥಿಗಳು ಬರ್ತಾರೋ ಆಗ ಅವರ ಎಂಬೆಸಿ ಅವರನ್ನ ಯಾವುದೋ ರಸ್ತೆ ಬದಿ ವ್ಯಾಪಾರಿ ಹತ್ರ ಕರ್ಕೊಂಡು ಹೋಗ್ತಾರೆ. ಮತ್ತೆ ತೋರಿಸ್ತಾರೆ ಏನಂದ್ರೆ, ನೋಡಿ ಇವನು ಆನ್ಲೈನ್ ದುಡ್ಡು ತಗೊಳ್ತಾನೆ ಅಂತ. ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ಕೂಡ. ಮತ್ತೆ ಇದಕ್ಕೋಸ್ಕರ ನಮ್ಮ ದೇಶದಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಕೋವಿಡ್ ಸಮಯದಲ್ಲಿ ಪ್ರಪಂಚದ ಸಾಕಷ್ಟು ದೇಶಗಳು, ಸಮೃದ್ಧ ದೇಶಗಳು ತಮ್ಮ ನಾಗರಿಕರಿಗೆ ದುಡ್ಡು ಕೊಡೋ ಯೋಜನೆ ಮಾಡಿದ್ರು. ಆದ್ರೆ ಕೊಡಕ್ಕಾಗ್ಲಿಲ್ಲ. ಅವರ ಹತ್ರ ಮೆಕ್ಯಾನಿಸಮ್ ಇರಲಿಲ್ಲ. ಇವತ್ತು ನಾನು ಯಾವಾಗ ಕಿಸಾನ್ ಸಮ್ಮಾನ್ ನಿಧಿ ಕೊಡ್ತೀನಲ್ಲ, 2,000 ರೂಪಾಯಿ ವರ್ಷದಲ್ಲಿ 3 ಬಾರಿ, ನನಗೆ 30 ಸೆಕೆಂಡು ಆಗುತ್ತೆ 11 ಕೋಟಿ ಖಾತೆಗೆ ದುಡ್ಡು ಜಮಾ ಮಾಡಬೇಕು. 30 ಸೆಕೆಂಡ್. ನಾವು ನಮಗಾಗಿ ಟೆಕ್ನಾಲಜಿ ಹೇಗೆ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನೋ, ಆಗ ಒಂದಂತೂ ಈ ಏಜೆನ್ಸಿಗಳು ಏನಿವೆ ತಮ್ಮ ಕೆಲಸ ಮಾಡ್ತವೆ. ಆದ್ರೆ ನಾನು ಕೂಡ ಟೆಕ್ನಾಲಜಿ ಮಾಧ್ಯಮದಿಂದ ಟ್ರಾನ್ಸ್ಪರೆನ್ಸಿ ತರೋದಕ್ಕೆ ಕೆಲಸ ಮಾಡ್ತೀನಿ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಾವು ಸರಿಸುಮಾರು 38 ಲಕ್ಷ ಕೋಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ದೀವಿ 10 ವರ್ಷದಲ್ಲಿ. ರಾಜೀವ್ ಗಾಂಧಿ ಹೇಳ್ತಿದ್ರು 1 ರೂಪಾಯಿ ದಿಲ್ಲಿಯಿಂದ ಹೊರಬಂದ್ರೆ 15 ಪೈಸೆ ತಲುಪುತ್ತೆ ಅಂತ. ಈಗ ಅದು ಯಾವ ಕೈ ಈ 85 ಪೈಸೆ ಕದೀತಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ಅವ್ರದೇ ಸರ್ಕಾರ ಇತ್ತು. ಇವಾಗ ಕೈಯಲ್ಲಿ ಪೊರಕೆನೂ ಇದೆ. ಹಾಗಾಗಿ ಮೊದಲು ಕೈ 85 ಪೈಸೆ ಕದೀತಿತ್ತು, ಈಗ 95 ಪೈಸೆ ಕದಿಯುತ್ತೆ. ಯಾಕಂದ್ರೆ ಈಗ ಸ್ವಚ್ಛತೆ ಸೌಲಭ್ಯ ಹೆಚ್ಚಾಗಿದೆ ಅವ್ರದ್ದು. ಈಗ ಇದಕ್ಕೋಸ್ಕರ ನೀವು ನೋಡಿ, ಆ ಲೆಕ್ಕದಲ್ಲಿ ನಾನು ನೋಡಿದ್ರೆ ಈ 38 ಲಕ್ಷ ಕೋಟಿ ರೂಪಾಯಿ ಒಂದ್ ವೇಳೆ ಆ ಕಾಲದ ವ್ಯಕ್ತಿಯಿಂದ ನಡೀತಿದ್ರೆ ಆಗ ಸರಿಸುಮಾರು 28 ಲಕ್ಷ ಕೋಟಿ ರೂಪಾಯಿ ಯಾವುದೋ ಕೈ ಕದೀತಿತ್ತು. ಈಗ ಈ ದುಡ್ಡು ನೇರವಾಗಿ ಹೋಗುತ್ತೆ, ಅವರ ಖಾತೆಗೆ ಹೋಗುತ್ತೆ. ಆವಾಗ ಹೋಗಿ ಆಮೇಲೆ ಧ್ವನಿ ಹೊರ ಬರುತ್ತೆ. ಇದೇನು ಇದು ಮನಸ್ಸಿನ ಧ್ವನಿ ಇದೆಯಲ್ಲ, ಅದೇ ಕಾರಣಕ್ಕೆ ಹೊರ ಬರುತ್ತೆ. ಮತ್ತವನಿಗೆ ಅನ್ಸುತ್ತೆ ಏನಂದ್ರೆ ದಿಲ್ಲಿಯಲ್ಲಿ ಅವನ ಮಗ ಕೂತಿದ್ದಾನೆ ಅಂತ.
ಅವನ ಪ್ರಭಾವ ಇದೆ ಅಂತ. ನೋಡಿ, ಸರ್ಕಾರಗಳಂತೂ ಮೊದಲು ಇದ್ವು, ಬ್ಯೂರೋಕ್ರಸಿ ಕೂಡ ಅದೇ ಇತ್ತು, ಸಿಸ್ಟಮ್ ಕೂಡ ಅದೇ ಇತ್ತು. ಮತ್ತೆ ನೀವ್ ಏನ್ ಬದಲಾಯಿಸಿದ್ದೀರಾ? ಏನಂದ್ರೆ ಈಗ ಇದು ನೇರವಾಗಿ ಹಣ ಹೋಗುತ್ತೆ, ಆ ವೃದ್ಧ ತಾಯಂದ್ರು ಈ ತರದ ಮಾತುಗಳನ್ನ ಆಡ್ತಾರೆ. ಒಂದು ಅಂದ್ರೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ಯಾರೆಲ್ಲ ಪ್ರಧಾನಮಂತ್ರಿಗಳಾಗಿದ್ದಾರೋ ಅವರು ಹೆಚ್ಚಾಗಿ ಕೇಂದ್ರದ ರಾಜಕೀಯದ ಭಾಗ ಆಗಿದ್ರು. ತುಂಬ ಕಡಿಮೆ ಪ್ರಧಾನಮಂತ್ರಿಗಳಿದ್ದಾರೆ ಯಾರು ರಾಜ್ಯದಲ್ಲಿ ಕೆಲಸ ಮಾಡಿ ಬಂದಿರೋರು. ಮತ್ತೆ ಬಂದಿರೋರಿಗೆ ಕೂಡ ತುಂಬ ಕಡಿಮೆ ಸಮಯ ಅವಕಾಶ ಸಿಕ್ಕಿದೆ. ನಾನು ದೇಶದ ಮೊದಲ ಅಂಥ ಪ್ರಧಾನಮಂತ್ರಿ ಆದೆ ಯಾರಿಗೆ ದೀರ್ಘಕಾಲದವರೆಗೆ ಲಾಂಗೆಸ್ಟ್ ಟೆನ್ಯೂರ್ ಆಗಿದೆ ನಂದು, ನನ್ನ ಸ್ಟೇಟ್ದು. ಮತ್ತೆ ಒಂದು ಒಳ್ಳೆ ರಾಜ್ಯಕ್ಕೆ ದೀರ್ಘಕಾಲದವರೆಗೆ ಮುಖ್ಯಮಂತ್ರಿ ಆಗಿ ಬಂದಿದ್ದೀನಿ. ಮತ್ತೆ ಅದು ಕೂಡ ಎಂಥ ಮುಖ್ಯಮಂತ್ರಿ ಅಂದ್ರೆ ಕೆಲಸ ಮಾಡೋಂಥ ಮುಖ್ಯಮಂತ್ರಿ. ಅಂದ್ರೆ ಫೈಲ್ಗಳನ್ನ ನೋಡೋರಲ್ಲ, ಬದಲಾವಣೆಯ ವಿಷನ್ನ ಜೊತೆ ಕೆಲಸ ಮಾಡುವಂತ ಮುಖ್ಯಮಂತ್ರಿ. ಹಾಗಾಗಿ ನನ್ನ ಹತ್ರ ಅನುಭವ ಇದೆ, ಒಂದಂತೂ ಅನುಭವ. ಮತ್ತೆ ಒಂದು ಸಣ್ಣ ಕೆಲಸ ಮಾಡಿದೆ ನಾನು. ಬಹುಶಃ ನಾನು ಮೊದಲನೇ ಬಾರಿ ಮೀಡಿಯಾ ಮುಂದೆ ಈ ವಿಷಯ ಹೇಳ್ತಿದ್ದೀನಿ. ನಾನು ಯಾವಾಗ ಸ್ವಲ್ಪ ಜಾಸ್ತಿ ಸಮಯ ಆಗ್ಬೋದೇನೋ, ಜಿ ಜಿ ಖಂಡಿತ. ನಿಮ್ಮ ವೀಕ್ಷಕರು ಆಮೇಲೆ ಬೇಜಾರು ಮಾಡ್ಕೋತಾರೆ. ಇಲ್ಲ ಇಲ್ಲ, ಇಲ್ಲಿ ನೋಡಿ, ನೀವು ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ನಾನು ಎರಡು ಅನುಭವ ಹೇಳೋಕೆ ಇಷ್ಟಪಡ್ತೀನಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಕೆಲಸ ಹೇಗೆ ಆಗುತ್ತೆ ಮತ್ತೆ ಹೇಗೆ ಮಾಡಬೇಕು ಅಂತ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಬೇಕಾಯ್ತು 7ನೇ ಅಕ್ಟೋಬರ್ 2001ರಲ್ಲಿ. ನಾನು ಯಾವತ್ತೂ MLA ಆಗಲಿಲ್ಲ, ನಾನು ಯಾವತ್ತೂ ಪೊಲೀಸ್ ಠಾಣೆ ನೋಡಿರಲಿಲ್ಲ. ನನಗೆ ಏನು ಈ ಸರ್ಕಾರ ಗಿರ್ಕಾರ ಏನು ಗೊತ್ತಿರಲಿಲ್ಲ. ಆಸ್ ಅ ಫ್ಯಾಕ್ಟ್ ಆಫ್ ಮೈ ಲೈಫ್ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದೆ. ಆಗ ಭೂಕಂಪ ಇತ್ತು ಅಲ್ಲಿ, ಹಾಗಾಗಿ ಭೂಕಂಪದ ಸ್ವಲ್ಪ ತಿಂಗಳ ನಂತರ ನನಗೆ ಕೆಲಸ ಸಿಕ್ತು. ಹಾಗಾಗಿ ನಾನು ಪ್ರಮಾಣ ವಚನ ತಗೊಂಡ ತಕ್ಷಣ ಭೂಕಂಪ ಪೀಡಿತ ಪ್ರದೇಶಕ್ಕೆ ಹೋದೆ. ಯಾಕಂದ್ರೆ ಅದು ಆ ಶತಮಾನದ ಪ್ರಪಂಚದ ದೊಡ್ಡ ಭೂಕಂಪ ಅಂತ ಪರಿಗಣಿಸಲಾಗಿತ್ತು. ಆಗ ನಾನು ನೋಡಿದೆ, ಜನರು 7-8 ತಿಂಗಳಾಗೋಗಿತ್ತು ಭೂಕಂಪ ಆಗಿ. ದೂರುಗಳನ್ನ ಹೇಳ್ತಿದ್ರು, ಪರಿಸ್ಥಿತಿ ಕೂಡ ನನಗೇನು ಬದಲಾದಂಗೆ ಕಾಣಲಿಲ್ಲ. ಮತ್ತು ನಾನು ಅದನ್ನು ನೋಡಿಕೊಂಡು ವಾಪಸ್ ಬಂದೆ. ನಾನು ನನ್ನ ಆಫೀಸರ್ಗಳ ಮೀಟಿಂಗ್ ತಗೊಂಡೆ. ಆಮೇಲೆ ನಾನು ಅವರನ್ನ ಕೇಳಿದೆ, ಏನಂದ್ರೆ ಹೇಗೆ, ಏನಿದೆ, ಮುಂದೆ ಏನು ಮಾಡ್ತೀರಾ ಭೂಕಂಪದ್ದು ಅಂತ. ಆಗ ಅವ್ರು ನನಗೆ ಹೇಳಿದ್ರು ಏನಂದ್ರೆ ಮಾರ್ಚ್ ತಿಂಗಳವರೆಗೂ ಇದಾಗುತ್ತೆ ಅಂತ. ನಾನು ಹೇಳಿದೆ, ನಿಮ್ಮ ತಲೆಯಲ್ಲಿ ಏನು ಈ ಫೈನಾನ್ಷಿಯಲ್ ಇಯರ್ ನುಗ್ಗಿದೆಯೋ, ದೇಶ ಅದರಿಂದ ನಡೆಯಲ್ಲ. ನನಗೆ ಮೊದಲ ಹೋರಾಟ ಇದೇ ಇದ್ದಿದ್ದು. ನಾನು ಹೇಳಿದೆ, ನೀವು ತಲೆಯಿಂದ ಫೈನಾನ್ಷಿಯಲ್ ಇಯರ್ನ ತೆಗೆದ್ಬಿಡಿ, ಮಾರ್ಚ್ ತಿಂಗಳು ಬಿಟ್ಬಿಡಿ. 26 ಜನವರಿ ಯಾವಾಗ 1 ವರ್ಷ ಆಗುತ್ತೋ, ಪ್ರಪಂಚದ ಮೀಡಿಯಾ ಏನಾದ್ರೂ ಕಣ್ಮುಚ್ಚಿ ನೋಡುತ್ತೆ ಅಂದ್ರೆ ಆ ದಿನ ಅವರು ಇದನ್ನ ನೋಡಿದ್ರೆ ಆಗ ಅವ್ರಿಗೆ ನೀವು ಬೋರ್ಡ್ ಹಿಡ್ಕೊಂಡು ನಿಂತ್ಕೋಬೇಡಿ, ಏನಂದ್ರೆ ಮಾರ್ಚ್ವರೆಗೂ ನಮ್ಮ ಯೋಜನೆ ಇದೆ ಅಂತ. ನನಗೆ ಹೇಳಿ ನೀವು ಡಿಸೆಂಬರ್ ಎಂಡ್ ತನಕ ಏನ್ ಮಾಡ್ತೀರಾ ಅಂತ. ಎಲ್ಲ ಪ್ರೋಗ್ರಾಮ್ ಪ್ರೀಪೋನ್ ಮಾಡಿ. ಆಗ ಆಫೀಸರ್ಗಳಿಗೆ ಅನಿಸ್ತು ಈ ವ್ಯಕ್ತಿಗೆ ಏನೋ ತಿಳುವಳಿಕೆ ಇದೆ. ಆಮೇಲೆ ನಾನು ಹೇಳ್ದೆ, ಯಾವುದು ಬಹುಶಃ 43 ಬ್ಲಾಕ್ಸ್ ಹೀಗಿದ್ವು ಭೂಕಂಪ ಪೀಡಿತವಾಗಿರೋವು. ಆಗ ನಾನು ಆಫೀಸರ್ಗಳಿಗೆ ಹೇಳಿದೆ, ಎಲ್ಲ ಕಾರ್ಯದರ್ಶಿಗಳು ಒಂದೊಂದು ಬ್ಲಾಕ್ ಹೋಗ್ತಾರೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಅವರು ಅಲ್ಲೇ ಇರ್ತಾರೆ ಭೂಕಂಪ ಪೀಡಿತ ಪ್ರದೇಶದಲ್ಲಿ. ಮಂಡೇ ಸಂಜೆ 2 ಸಭೆ ಮಾಡ್ತೀನಿ ನಾನು ರಿವ್ಯೂಗೆ. ಮತ್ತೆ ಯಾವ ಬ್ಲಾಕ್ನಲ್ಲಿ ನೀವು ಹೋಗ್ತೀರಾ, ನೀವು ಈ ಥರ ಅನ್ಕೊಂಡೋಗಿ ನೀವು ಆ ಬ್ಲಾಕ್ನ ಚೀಫ್ ಮಿನಿಸ್ಟರ್ ಆಗಿದ್ದೀರಾ ಅಂತ. ನೀವೇ ಚೀಫ್ ಮಿನಿಸ್ಟರ್ ಆಗಿದ್ದೀರಾ, ಮಾಡ್ಕೊಂಡು ಬನ್ನಿ ಅಂತ ನಾನು ಹೇಳ್ದೆ. ಆಗ ಅವರು ಹೋದ್ರು, ವಾಪಸ್ ಬಂದ್ರು. ನಾನು ಮೀಟಿಂಗ್ ತಗೊಂಡೆ. ಅವ್ರು ಹೇಳಿದ್ರು, ಸಾಬ್ ಇದು ಸಾಧ್ಯ ಇಲ್ಲ ಅಂತ. ನಾನು ಕೇಳ್ದೆ, ಯಾಕೆ? ಅವ್ರು ಹೇಳಿದ್ರು, ನಮ್ಮ ನಿಯಮ ಹೀಗಿದೆ ಅಂತ. ಹಾಗಾದ್ರೆ ನಿಯಮ ಯಾರು ಮಾಡಿದ್ರು? ನಾವೇ ಮಾಡಿದ್ವಿ ಅಂದ್ರು. ಯಾಕೆ? ಏರ್ ಕಂಡೀಷನ್ ಕಚೇರಿಲಿ ಕೂತ್ಕೊಂಡು ಮಾಡಿದ್ರ? ನೆಲದ ಮೇಲೆ ಹೋಗ್ ಬಂದ್ರು. ಆಗ ಅವ್ರಿಗೆ ಗೊತ್ತಾಯ್ತು ಸರ್ಕಾರದ ನಿಯಮಗಳೇ ಜನರ ವಿರುದ್ಧ ಇವೆ ಅಂತ. ನಾನು ಹೇಳ್ದೆ ಅಲ್ವಾ, ನೀವು ಬ್ಲಾಕ್ನ CM ಆಗಿದ್ದೀರಾ, ನನಗೆ ಹೇಳಿ ನೀವು ಹೇಗೆ CM ಆಗಿ ಕೆಲಸ ಮಾಡ್ತೀರಾ ಅಂತ. ಅವರು ಆಮೇಲೆ ಎಲ್ಲ ನಿಯಮಗಳನ್ನ ಬದಲಾಯಿಸಿದ್ರು, ರೆಗ್ಯುಲೇಷನ್ಸ್ ಬದಲಾಯಿಸಿದ್ರು. ಮತ್ತವ್ರಿಗೆ ಅನಿಸ್ತಿತ್ತು ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತ. ಮತ್ತೆ ನಿಜವಾಗ್ಲು ಡಿಸೆಂಬರ್ ಎಂಡ್ ತನಕ ಎಷ್ಟೊಂದು ಅದ್ಭುತವಾದ ಕೆಲಸ ಆಯ್ತು ಅಂದ್ರೆ, ನಾನು ಜನವರಿಯಲ್ಲಿ ಬಂದು ದಿಲ್ಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ನಾನು ದಿಲ್ಲಿಯಲ್ಲಿ ಪ್ರಪಂಚದ ಎಲ್ಲ ಎಂಬಸಿಸ್ಗಳನ್ನ ಕರೆದಿದ್ದೆ, ಯಾಕಂದ್ರೆ ಎಲ್ಲ ದೇಶಗಳು ಸಹಾಯ ಮಾಡಿದ್ವು ಗುಜರಾತ್ಗೆ. ಮತ್ತೆ ನಾನ್ ನೋಡ್ದೆ ಏನಂದ್ರೆ 22 ಜನವರಿಯಿಂದ ಪ್ರಪಂಚದ ಎಲ್ಲ ಮೀಡಿಯಾ ಅಲ್ಲಿಗೆ ತಲುಪಿದ್ರು. ಮತ್ ನೀವು ಮೀಡಿಯಾ ನೋಡ್ಕೊಳ್ಳಿ, ಹೊಗಳಿಕೆ ಬಿಟ್ಟು ಬೇರೆ ಏನೂ ಇಲ್ಲ ಅಲ್ಲಿ, ಹೊಗಳಿಕೆ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಹಾಗಾಗಿ ಗವರ್ನೆನ್ಸ್ ಅನ್ನ ಹೇಗೆ, ಅದೇ ಬ್ಯೂರೋಕ್ರಸಿ, ಅದೇ ನಿಯಮ. ಮತ್ ನಾನು ಇಲ್ಲಿಗೆ ಬಂದೆ. ಆಗ ಏನ್ ಕೆಲಸ ಮಾಡಿದೆ ಅದು ಎರಡನೇದು ಹೇಳ್ತೀನಿ.
ನಾನು ಎಲ್ಲ ಕಾರ್ಯದರ್ಶಿಗಳ ಮೀಟಿಂಗ್ ಮಾಡಿದೆ. ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ರು. ನನ್ನ ಹಾಗೆ ಅಂದರೆ ನೂರಾರು ನಾಯಕರನ್ನ ನೋಡಿದ್ದಾರೆ. ಕೆಲವು ವ್ಯಕ್ತಿಗಳು 2, 4 ಪ್ರಧಾನಮಂತ್ರಿಗಳನ್ನ ನೋಡಿದ್ದಾರೆ. ಹಾಗಾಗಿ ಅವ್ರಿಗೆ ಅಂತೂ ಇವೆಲ್ಲ ಕಡ್ಲೆಕಾಯಿ ಬುತ್ತಿಯಾಗಿರುತ್ತೆ. ಇದು ವಾಸ್ತವ. ನಾನು ಮೀಟಿಂಗ್ ಮಾಡಿದೆ. ನಾನು ಹೇಳಿದೆ ಈ ಕೆಲಸ ಮಾಡಬೇಕಿದೆ. ನೀವೆಲ್ಲ ಯಾವಾಗ ಮಸೂರಿಯಿಂದ ಹೊರಗೆ ಬರ್ತೀರಾ, ಮೊದಲ ಪೋಸ್ಟಿಂಗ್ ನಿಮ್ಮದು ಆಗಿರುತ್ತೆ. IASನದ್ದು ಮನೆಯಲ್ಲಿ ತುಂಬ ಗೌರವ, IAS ಆಗಿದ್ದೀರಾ ಇತ್ಯಾದಿ ಅಂತ. ಆದರೆ ಮೊದಲು ಎಲ್ಲಿ ಕೆಲಸ ಮಾಡ್ತಿರ್ತೀರಾ, ಏನು ಚಿಕ್ಕದಾದ ಏರಿಯಾ ಇತ್ತೋ ಅಲ್ಲಿ ನಿಮ್ಮನ್ನ ಕಳಿಸಿದ್ರೋ, ನಾನು ಹೇಳಿದೆ ನೀವು ಅಲ್ಲಿಗೆ ಮತ್ತೆ ವಾಪಸ್ ಹೋಗಿ, ಅದೇ ಹಳ್ಳಿಗೆ ಹೋಗಿ. ಆಗುತ್ತೆ ಅಂದರೆ ಪೂರ್ತಿ ಕುಟುಂಬನ ಕರ್ಕೊಂಡು ಹೋಗಿ. ಮತ್ತೆ ಆ ಸಮಯದಲ್ಲಿ ಎಲ್ಲಿ ಇರ್ತಿದ್ರಿ, ಕಚೇರಿ ಹೇಗಿತ್ತು, ಮತ್ತೆ ಆ ಸಮಯದಲ್ಲಿ ಹಳ್ಳಿ ಹೇಗಿತ್ತು, ಇದೆಲ್ಲ ನಿಮ್ಮ ಕುಟುಂಬಕ್ಕೆ ತೋರಿಸಿ. ಖರ್ಚು ಸರ್ಕಾರ ಮಾಡುತ್ತೆ. ಮತ್ತೆ ಬಂದು ನನಗೆ ಹೇಳಿ ಏನಂದ್ರೆ, ನೀವು ಅಲ್ಲಿಂದ ಎಲ್ಲಿಗೆ ತಲುಪಿದ್ದೀರಾ, ಯಾವ ಹಳ್ಳಿಯನ್ನ ನೀವು ಬಿಟ್ಟು ಬಂದಿದ್ರಿ ಆ ಕೆಲಸ. ನಾನು ಯಾವುದೇ ಕ್ಲಾಸ್ ತಗೋಬೇಕಾಗಿರ್ಲಿಲ್ಲ. ಎಲ್ರೂ ಬಂದು ಹೇಳಿದ್ರು ಏನಂದ್ರೆ, ಸಾಬ್ ನಮ್ಮ ಕಣ್ಣುಗಳು ತೆರೆದ್ವು. ನಾವು 30 ವರ್ಷದ ಮುಂಚೆ ಎಲ್ಲಿ ಹೋಗಿದ್ವೋ ಅಲ್ಲಂತೂ ಹಾಗೇ ಇದೆ ಪರಿಸ್ಥಿತಿ. ನಮ್ಮ ಜೀವನ ಅಂತೂ ಬದಲಾಗಿದೆ. ನಮ್ಮ ಮಕ್ಕಳು ಕೂಡ ಒಳ್ಳೆ ಸ್ಥಿತಿಗೆ ತಲುಪಿದ್ದಾರೆ. ಅವರು ಅಲ್ಲೇ ಇದ್ದಾರೆ. ನಾನು ಹೇಳಿದೆ, ಯಾರು ಮಾಡಿದ್ದು ಈ ನೀತಿಗಳನ್ನು? ಹಾಗಾಗಿ ನಾನು ಅವ್ರಿಗೆ ರಿಯಲೈಸ್ ಮಾಡಿಸ್ತೀನಿ. ನಾನು ಅವರನ್ನ ಮೋಟಿವೇಟ್ ಮಾಡ್ತೀನಿ. ಅದಕ್ಕೆ ಸರ್ಕಾರ ಅದೇ, ಕಚೇರಿ ಅದೇ, ಫೈಲ್ ಅದೇ, ಕಾನೂನು ಅದೇ, ನಿಯಮ ಅದೇ. ಆದ್ರೆ ಒಂದ್ ವೇಳೆ ಶೈಲಿಯನ್ನ ಬದಲಾಯಿಸಿದ್ರೆ ಆಗ ಪರಿಸ್ಥಿತಿಗಳನ್ನ ಬದಲಾಯಿಸ್ಬೋದು. ಮತ್ ನಾನು ಬದಲಾಯಿಸಿದ್ದೀನಿ. ನನ್ನ ಮೊದಲ ಅನುಭವ ದಿಲ್ಲಿಯಲ್ಲಿ ಬ್ಯೂರೋಕ್ರಸಿಗೆ ಯಾವಾಗ ಬಂದಿತ್ತು ಅಂದ್ರೆ, ಯಾವಾಗ ನಾನು ಪ್ರಧಾನಮಂತ್ರಿ ಜನ್ಧನ್ ಸ್ಕೀಮ್ನ ತಗೊಂಡ್ ಬಂದೆ. ಮತ್ ನಾನು ನಿರ್ಧಾರ ಮಾಡಿದೆ ಏನಂದ್ರೆ, ಬ್ಯಾಂಕುಗಳ ನ್ಯಾಷನಲೈಸೇಷನ್ ಆಯಿತು. ಬಡವರಿಗಾಗಿ ಬ್ಯಾಂಕ್ನ ಬಾಗಿಲು ತೆರೆಯೋದಕ್ಕೋಸ್ಕರ ಇಂದಿರಾಜಿಯವರ ಭಾಷಣ ಕೇಳಿ ನೀವು. ಮತ್ತೆ ಎಲ್ಲ ಬ್ಯಾಂಕ್ಗಳನ್ನ ಅವರು ರಾತ್ರೋರಾತ್ರಿ ಜಪ್ತಿ ಮಾಡಿದ್ರು. ನಾನು ಇಲ್ಲಿ ನೋಡಿದೆ ಏನಂದ್ರೆ, 50% ದೇಶದ ಜನರು ಹೇಗಿದ್ದಾರೆ ಅಂದ್ರೆ, ಅವರು ಬ್ಯಾಂಕ್ನ ಬಾಗಿಲೇ ನೋಡಿಲ್ಲ. ಈಗ ಅವರು ಯಾರು? SC, ST, OBC ಅದೇ ಸಮಾಜ. ನಾನು ಹೇಳಿದೆ, ಪ್ರತಿಯೊಬ್ಬರಿಗೂ ನಾನು ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕು ಅಂತ. ಆಗ ಬ್ಯಾಂಕ್ನವರು ಹೇಳಿದ್ರು, ಸ್ವಲ್ಪ ಆದ್ರೂ ಅವರು ಬಂಡವಾಳ ಹಾಕ್ಬೇಕು. ನಾನು ಹೇಳಿದೆ, ಅವ್ರ ಹತ್ರ 1 ಪೈಸನೂ ಇಲ್ಲ ಅಂತ. ಬಂಡವಾಳ ಇಲ್ಲದೆ ಹಾಕ್ಬೇಕು. ಆಮೇಲೆ ಹೇಳಿದ್ರು, ಈ ಸ್ಟೇಷನರಿ ಖರ್ಚು ಇರುತ್ತೆ ಅಂತ. ಆಗ ನಾನು ಹೇಳಿದೆ, ಸ್ಟೇಷನರಿ ಖರ್ಚನ್ನ ನಾವು ಸರ್ಕಾರಿ ಬಜೆಟ್ ಇಂದ ಕೊಡ್ತೀವಿ, ಆದ್ರೆ ನಂಗೆ ಖಾತೆ ತೆರಿಬೇಕು ಅಂತ. ಅವ್ರು ಹೇಳಿದ್ರು, ಸಾಬ್ ನಾವು ಘೋಷಣೆ ಮಾಡ್ಬಿಡ್ತೀವಿ, ಯಾರು ಬರ್ತಾರೋ ಅವರಿಗೆ, ನನಗೆ ಯಾರು ಬರ್ತಾರೋ ಅವರಿಗಲ್ಲ, ಹುಡುಕ್ಬೇಕು. ಯಾರೆಲ್ಲ ಖಾತೆ ತೆಗೆದಿಲ್ಲ ಅವ್ರ ಮನೆಗೆ ಹೋಗ್ಬೇಕು, ಹುಡುಕಿ ಕರ್ಕೊಂಡ್ ಬನ್ನಿ. ಸರಿ, ನಾನು ಎಲ್ಲಾನು ಹೇಳ್ದೆ. ನಮ್ಮ ಅರುಣ್ ಜೇಟ್ಲಿಜಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಈಗ ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದು ನಿಮ್ಮ ಮಧ್ಯದಲ್ಲೇ. ಅವರ ಪ್ರಪಂಚ ಅಂತೂ ಬೇರೆನೇ ಇತ್ತು. ಆಗ ಅವ್ರು ಹೇಳಿದ್ರು, ಮೋದಿಜಿ ಎಲ್ಲ ಕೆಳಮಟ್ಟದವ್ರಿಗೆ. ನಾನು ಹೇಳಿದೆ, ಆ ಥರ ಅಲ್ಲ, ನಾನು ಪ್ರತಿ ವಾರ ಮೀಟಿಂಗ್ ತಗೊಳ್ತೀನಿ. ಮತ್ತು ನಾನು ಹೇಳಿದೆ, ನೀವು ಕೂತ್ಕೋಬೇಕಾಗತ್ತೆ ಅಂತ. ಆಗ ಸರಿಸುಮಾರು 30-40 ಆಫೀಸರ್ಗಳನ್ನ ಪ್ರತಿ ವಾರ ನಾನು ಕರಿತೀನಿ. ಹೇಳಿ ಯಾವ ಬ್ಯಾಂಕ್ನದು ಎಷ್ಟು ಅಕೌಂಟ್ ಆಗಿದೆ ಅಂತ. ಅರೆ ಹೇಳಿದ್ರು, ಪ್ರೈಮ್ ಮಿನಿಸ್ಟರ್ ಇದನ್ನ ಹೇಗ್ ಮಾಡ್ತಾರೆ ಅಂತ. ಅಂದ್ರೆ ಈ ಪ್ರೈಮ್ ಮಿನಿಸ್ಟರ್ ಆ ಥರನೇ ಇರೋದು. ಮತ್ತೆ ಮೊದಲನೇ ಬಾರಿಗೆ ಭಾರತ ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತಾಯ್ತು ಏನಂದ್ರೆ, ಕೆಲಸ ಮಾಡೋ ಸರ್ಕಾರ ಅಂದ್ರೆ ಹೀಗಿರುತ್ತೆ ಅಂತ. ಮತ್ತೆ ಆಮೇಲೆ ನಾನು ಬ್ಯಾಂಕ್ನವರ ಜೊತೆ ಮಾತಾಡಿದೆ. ನಾನು ಒಂದೊಂದು ಬ್ರಾಂಚ್ಗೆ ಫೋನ್ ಮಾಡ್ತಿದ್ದೆ, ಹೇಳಿ ನಿಮ್ಮಲ್ಲಿ ಕೆಲಸ ಯಾಕೆ ನಿಧಾನ ಆಗ್ತಿದೆ ಅಂತ. ಯಾರಾದ್ರೂ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಹೇಳ್ತಿದ್ದೆ, ನೀವು ತುಂಬಾ ಕಷ್ಟಪಡ್ತಿದ್ದೀರಾ ಅಂತ. ನಿಮ್ ಪ್ರದೇಶದಲ್ಲಂತೂ ಎಲ್ಲ ಬ್ಯಾಂಕ್ ಅಕೌಂಟ್ ಆಗಿದೆ, ಹೇಗ್ ಮಾಡಿದ್ರಿ ಅಂತ. ಹಾಗಾಗಿ ನಾನು 3 ತಿಂಗಳು ಅದರಲ್ಲಿ ತೊಡಗಿದ್ದೆ. ಮತ್ತೆ ಇವತ್ತು ನನಗೆ ಹೆಮ್ಮೆ ಇದೆ, ನನ್ನ ದೇಶದ ಪ್ರತಿ ಬಡವನಿಗೂ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅಂತ. ಮತ್ತೆ ಅದೇ ಕಾರಣಕ್ಕೆ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಿದೆ ಅಜ್ಜಿ. ಒಂದ್ ವೇಳೆ ಅದು ಇಲ್ಲದೆ ಇದ್ದಿದ್ರೆ, ಸರಿ, ಯಾವಾಗ ನಾನು ಮೊದಲು ಖಾತೆ ಮಾಡೋಕೆ ಹೇಳಿದ್ನೋ ಆಗ ಜನರಿಗೆ ಅನಿಸ್ತಿತ್ತು, ಅರೆ ಮೋದಿಜಿಯವ್ರ ತಲೆಗೆ ಯಾರೋ ತುಂಬಿದ್ದಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ ಏನಂದ್ರೆ ಮೋದಿಜಿಯ ಡಿಸೈನ್ ತುಂಬಾ ದೀರ್ಘವಾಗಿರುತ್ತೆ ಅಂತ. ಆ ಸಮಯದಲ್ಲಿ ಕೇವಲ ಖಾತೆ ಆಗ್ತಾ ಇತ್ತು. ನಾನಿವತ್ತು ಅವರ ಜೀವನವನ್ನ ಬದಲಾಯಿಸ್ತಾ ಇದ್ದೀನಿ ಅದರ ಮಾಧ್ಯಮದಿಂದ. ಮತ್ತೆ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬ್ಯಾಂಕ್ಗಳಲ್ಲಿ ಅವರ ಹೆಸರಲ್ಲಿ ಜಮೆ ಆಗಿದೆ. ಯಾರು ಪಾಪ ಮುಂಚೆ ಮನೆಯಲ್ಲಿ ಧಾನ್ಯಗಳ ಒಳಗೆ ಮುಚ್ಚಿಡ್ತಿದ್ರೋ ದುಡ್ಡನ್ನ, ಮತ್ತೆ ಕೆಲವೊಮ್ಮೆ ಗಂಡನಿಗೆ ಅಭ್ಯಾಸ ಇರೋದು, ದಿಲ್ಲಿ ತರಹದ ಸರ್ಕಾರಗಳು ಅವರಿಗೆಲ್ಲ ಏನೋ ಮದ್ಯ ಕುಡಿಸೋ ಅಭ್ಯಾಸ ಮಾಡ್ತಿದ್ದಾರೋ, ಆಗ ಅಲ್ಲಿಂದ ಅವನು ಆ ದುಡ್ಡನ್ನ ಕದ್ಬಿಡ್ತಿದ್ದ. ಹಾಗಾಗಿ ನಾನು ಎಷ್ಟೋ ಜನರ ಜೀವನ ಉಳಿಸಿದ್ದೀನಿ. ಅವರಂತೂ ಒಳ್ಳೇದ್ ಮಾಡಿದ್ರು, ಒಂದ್ರ ಜೊತೆ 1 ಬಾಟ್ಲಿ ಫ್ರೀ. ಇದಕ್ಕೆ ಕಾರಣ ಇದೆ, ಅವ್ರಿಗೆ ಪ್ರತಿ ಬಾಟಲ್ ಮೇಲೆ ದುಡ್ಡು ಕಮಿಷನ್ ಸಿಗುತ್ತೆ. ಭ್ರಷ್ಟಾಚಾರ ಅವರದ್ದು ಬಾಟ್ಲಿ ಮೇಲಿದೆ. ಮತ್ತೆ ಇದಕ್ಕೋಸ್ಕರ ಅವರು ಫ್ರೀ ಕೊಡೋದ್ರಲ್ಲಿ ಕಮಿಷನ್ ಅವ್ರದಂತೂ ಪಕ್ಕ ಇದೆ. ಅವ್ರು ಹೇಳ್ತಾರೆ ಏನಂದ್ರೆ, ಬಾಕಿ ಕಡೆ ಅಂತೂ ನೋಟುಗಳ ಕಂತೆ ಸಿಗುತ್ತೆ, ನನ್ನ ಹತ್ರ ಬಿಡಿಗಾಸು ಸಿಗಲ್ಲ ಅಂತ.
ಅಂದ್ರೆ ಅವರು ಆಫೀಸರ್ ಆಗಿದ್ದವರು ಅವ್ರಿಗೆ ಗೊತ್ತಿರುತ್ತೆ ಸರ್ಕಾರ ಏನ್ ಮಾಡ್ತಿದೆ ಅಂತ. ಹಾಗಾಗಿ ಅದ್ರ ಬಗ್ಗೆ ಅವ್ರು ಏನ್ ಮಾಡ್ಬೇಕು ಮಾಡ್ಕೊಂಡಿರ್ತಾರೆ. ಯಾರು ಯಾರು ಅನುಭವಿ ಕಳ್ಳ ಇರ್ತಾನಲ್ಲ, ಅವನಿಗೆ ದೊಡ್ಡ ಸೌಲಭ್ಯ ಇರುತ್ತೆ. ಯಾರು ಸರ್ಕಾರದಲ್ಲಿದ್ದ ಆಫೀಸರ್ ಆಗಿರ್ತಾನೋ ಅವನಿಗೆ ಗೊತ್ತಿರುತ್ತೆ ಇಡಿ ಹೇಗ್ ಹೋಗುತ್ತೆ, ಸಿಬಿಐ ಹೇಗ್ ಹೋಗುತ್ತೆ, ಇಷ್ಟು ವಿಷಯಗಳನ್ನ ಎಚ್ಚರಿಕೆಯಿಂದ ಇಟ್ಕೊಳ್ಳಿ, ಆಮೇಲೆ ಪ್ರಾಬ್ಲಮ್ ಇರೋದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ ಇಡ್ತಾನೆ ಜಿ. ಹೇಗೆ ನೀವಿದ್ದೀರಲ್ವಾ ಇಷ್ಟು ವರ್ಷ, ಯಾವುದೇ ಪೊಲಿಟಿಕಲ್ ಲೀಡರ್ ಬಂದ್ರು ನೀವು ಆರಾಮಾಗಿ ನಿರ್ಧಾರ ಮಾಡ್ಬೋದು ಹೀಗೆ ಮಾಡೋಣ ಅಂತ.